ರೂಪಿಸಿದವರು. ಅಂಥ ಒಂದು ಪರಂಪರೆಯನ್ನು ಫಗು ಹಳಕಟ್ಟಿ ರಾಷ್ಟ್ರೀಯ ಪ್ರತಿಷ್ಠಾನ ಹಲವಾರು ವರ್ಷಗಳಿಂದ ಮುಂದುವರಿಸ್ತಾನೆ ಬಂದಿದೆ. ಇಂಥ ಒಂದು ಪರಂಪರೆಯ ಸಮಾರಂಭದಲ್ಲಿ ವಚನ ಗಾಯನ ಮಾಡೋಕ್ಕೆ ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿರುವ ಫಗು ಹಳಕಟ್ಟಿ ರಾಷ್ಟ್ರೀಯ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಿರಿಯರಾದ ಶ್ರೀ ಮನು ಬಳಿಗಾರ್ ಸರ್ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಪೂಜ್ಯರ ಆಶೀರ್ವಾದದೊಂದಿಗೆ, ಗುರುಗಳಾದ ವಿದುಷಿ ಪೂರ್ಣಿಮಾ ಭಟ್ ಕುಲಕರ್ಣಿಯವರ ಆಶೀರ್ವಾದದೊಂದಿಗೆ ಹಾಗೂ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ಶುರು ಮಾಡ್ತಿದ್ದೀವಿ. ನಮ್ಮ ಸಮಾರಂಭ. ರಾವ್ ಬಹದ್ದೂರ್ ಫಗು ಹಳಕಟ್ಟಿ ಅವರು ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಸಹಕಾರ, ಕೃಷಿ, ಸಣ್ಣ ಕೈಗಾರಿಕೆ, ವಾಣಿಜ್ಯ, ಪತ್ರಿಕಾರಂಗ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಲ್ಲಿಸಿದಂತಹ ಸೇವೆ ಅಸಾಧಾರಣವಾದದ್ದು. ಎಲ್ಲ ಕನ್ನಡಿಗರಿಗೂ ತಿಳಿದಿರುವಂತಹ ಮನೆ ಮಾತಾಗಿರುವಂತಹ, ನಾವು ಬಸವಣ್ಣನನ್ನು ಎಷ್ಟು ನೆನೀತೀವೋ ಬಸವಣ್ಣನನ್ನು ನೆನೆಯುವಷ್ಟೇ ಬಹುಶಃ ಇವತ್ತಿನ ಸಂದರ್ಭದಲ್ಲಿ ಫಗು ಹಳಕಟ್ಟಿಯವರನ್ನು ನಾವು ನೆನೀತೀವಿ. ಇದು ನಮ್ಮ ಕನ್ನಡಕ್ಕೆ ಸಂದ ಗೌರವ, ಕನ್ನಡದ ಹೆಮ್ಮೆ. ಈ ಸಂದರ್ಭದಲ್ಲಿ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರ ಫೌಂಡೇಶನ್ ಈ ರಾಷ್ಟ್ರೀಯ ಪ್ರಧಾನ ಸಮಾರಂಭವನ್ನು ಆಯೋಜಿಸಿರುವಂತಹ ಈ ಸಂದರ್ಭದಲ್ಲಿ ಅವರ ಮನೆತನದವರಾದಂತಹ ಅವರ ಟ್ರಸ್ಟಿ ಡಾಕ್ಟರ್ ಫಗು ಹಳಕಟ್ಟಿ ಫೌಂಡೇಶನ್ ಟ್ರಸ್ಟಿ ಶ್ರೀಮತಿ ಶೀಲಾ ಹಳಕಟ್ಟಿಯವರನ್ನು ನಾನು ವಿನಂತಿಸಿಕೊಳ್ತೇನೆ. ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಕಾರ್ಯಕ್ರಮಕ್ಕೆ ತಾವು ಸ್ವಾಗತಿಸಬೇಕು. ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಫಗು ಹಳಕಟ್ಟಿಯವರ ವಚನ ಪಿತಾಮಹ ಫಗು ಹಳಕಟ್ಟಿಯವರ ಬರ್ತ್ಡೇ ಆದುದರಿಂದ ಇವತ್ತು ಫೌಂಡೇಶನ್ ಪರವಾಗಿ ಡಾಕ್ಟರ್ ಫಗು ಹಳಕಟ್ಟಿ ಫೌಂಡೇಶನ್ ಪರವಾಗಿ ಸಮಾರಂಭವನ್ನು ಆಚರಿಸಲಿದೆ. ಇದರಲ್ಲಿ ಲೋಕಸೇವೆ ಮಾಡಿರೋರಿಗೆ ಮತ್ತು ಸಾಹಿತ್ಯದಲ್ಲಿ, ಎಜುಕೇಷನ್ನಲ್ಲಿ ನಮ್ಮ ಸೇವೆ ಇವರಿಗೆಲ್ಲ ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿಗಳನ್ನು ಕೊಡಲಾಗಿದೆ. ತಾವೆಲ್ಲ ಬಂದು ಎಲ್ಲ ಸೇರಿದ್ರಿಂದ ನಮಗೆ ಇವತ್ತು ಬಹಳ ಸಂತೋಷ, ಎಲ್ಲರಿಗೂ ಸಂತೋಷ. ನಿಮಗೆಲ್ಲ ಇವರ ಸ್ವಾಮೀಜಿಯವರು ಇದ್ದಾರೆ, ಅವರ ಆಶೀರ್ವಾದ ಇದೆ. ಅವರು ಸಾಹಿತ್ಯದಲ್ಲಿ ಮುಂದೆ ಬಂದಿದ್ದಾರೆ. ಶ್ರೀ ಅನಂತಕುಮಾರ್ ಅವರು, ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು ಮತ್ತು ಶ್ರೀಮತಿ ಪವಿತ್ರ ಹಳಕಟ್ಟಿ ಹಾಗೂ ಶ್ರೀಮತಿ ಶೀಲಾ ಹಳಕಟ್ಟಿ ಅವರು ತಮ್ಮೆಲ್ಲರ ಸಮ್ಮುಖದಲ್ಲಿ ಪೂಜ್ಯ ವಚನ ಪಿತಾಮಹ ಇಡೀ ಒಂದು ಸಮಾಜಕ್ಕೆ ಹಿಂದುಳಿದುವಿಕೆ ಅಂದ್ರೆ ಭಾಷೆಯಲ್ಲಿ, ಸಂಸ್ಕೃತಿಯಲ್ಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ, ಶಿಕ್ಷಣದಲ್ಲಂತೂ ಸಹ್ಯ ಬಹಳಷ್ಟು ಹಿಂದುಳಿದಿತ್ತು. ಅಂಥ ಸಂದರ್ಭದಲ್ಲಿ ಇವರು ಜನ್ಮ ಆಯಿತು. ಈ ಪುಣ್ಯಾತ್ಮರ
145ನೇ ಜನ್ಮದಿನದಂದು ಅವರ ಹೆಸರಿನಲ್ಲಿರುವ ಈ ಟ್ರಸ್ಟ್ಗೆ ನಾನು ಬಹಳಷ್ಟು ಋಣಿಯಾಗಿದ್ದೇನೆ. ಇಂಥ ಪುಣ್ಯಾತ್ಮನ ನೆನೆಯಲಿಕ್ಕೆ ಶೀಲಾ ಹಳಕಟ್ಟಿಯವರು ಮತ್ತು ಪವಿತ್ರ ಹಳಕಟ್ಟಿಯವರು ಕಾರಣೀಭೂತರಾಗಿದ್ದಾರೆ. ಸಾಣೆಹಳ್ಳಿಯ ರಾಷ್ಟ್ರೀಯ ನಾಟಕೋತ್ಸವ ಕನ್ನಡ ನಾಟಕಗಳನ್ನು ಹಿಂದಿಯಲ್ಲಿ ಕಲಿಸಿ ಭಾರತ ರಂಗ ಸಂಚಾರ ಭಾರತೀಯ ರಂಗಭೂಮಿಯ ಇತಿಹಾಸದಲ್ಲೇ ದಾಖಲಾರ್ಹವಾದದ್ದು. ತಮ್ಮ ಪರಿಶ್ರಮ, ಜನಪರ ಕಾಳಜಿ, ವೈಚಾರಿಕತೆ, ರಂಗಾಸಕ್ತಿ, ಸಾಹಿತ್ಯಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಒಲವು ಹೀಗಾಗಿ ಸಹೃದಯರ ಗಮನವನ್ನು ಸೆಳೆದಿರುವಂತಹ ಡಾಕ್ಟರ್ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೇವಲ ಕರ್ನಾಟಕದ ಹೆಮ್ಮೆ ಅಷ್ಟೇ ಅಲ್ಲ, ಭಾರತದ ಹೆಮ್ಮೆ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೂ ಸಹ ನಿಮ್ಮೆಲ್ಲರ ವಚನ ಪಿತಾಮಹ ಹಾಗೂ ಹಳಕಟ್ಟಿ ರಾಷ್ಟ್ರೀಯ ಪ್ರಶಸ್ತಿ 2024ಕ್ಕೆ ಭಾಜನರಾಗಿದ್ದಾರೆ. ಅವರಿಗೆ ನಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ಸಲ್ಲಿಸೋಣ. ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಪಿತಾಮಹ ಸ್ವಗು ಹಳಕಟ್ಟಿಯವರ ರಾಷ್ಟ್ರೀಯ ಪ್ರಶಸ್ತಿ ನೀಡಿಕೆಯ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು, ಅದನ್ನು ಒಪ್ಪಿ ಸ್ವೀಕರಿಸಿರ್ತಕ್ಕಂಥ ಬಳಗರವರು, ಇವ್ರದ್ದು ನನ್ನ ದೃಷ್ಟಿಯೊಳಗೆ, ಯಾಕಂದರೆ ಈಗ ನಾವು ಸ್ವಾತಂತ್ರ್ಯ ಬಂದ ನಂತರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನೋಡಿದ್ದೇವೆ. ಕೋರೆಯವರು ನಾವು ನೋಡೇವಿ, ನಾವು ಇಮ್ಯಾಜಿನ್ ಮಾಡೀವಿ, ಐಡಿಯಾ ಕನ್ಸೀವ್ ಮಾಡೀವಿ. ಕೋರೆಯವರು ಅಂಥವು ಹಲವಾರು ಕಾರ್ಯಕ್ರಮಗಳನ್ನು, ಕೆಲಸಗಳನ್ನು, ರಚನಾತ್ಮಕ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಮತ್ತು ಆ ಶ್ರೀ ಬಸವಣ್ಣರ ಪರಿಚಯವನ್ನು ಮಾಡಿಕೊಟ್ಟಂಥ ಹೋಗು ಹಳಕಟ್ಟಿಯವರನ್ನು ರಂಗಮಂದಿರದಲ್ಲಿ ಸ್ಮರಿಸ್ತಾ, ಹಳಕಟ್ಟಿಯವರ ಬದುಕು ಹೋರಾಟದ ಬದುಕು, ಸಮಾಜಮುಖಿಯಾದಂಥ ಬದುಕು, ಸ್ವಾರ್ಥರಹಿತವಾದಂಥ ಬದುಕು, ಅಹಂಕಾರವಿಲ್ಲದ ಬದುಕು. ಬಹುಶಃ ಅಂಥ ಒಬ್ಬ ವ್ಯಕ್ತಿ ಮತ್ತೆ ನಮ್ಮ ನಾಡಿನಲ್ಲಿ ಹುಟ್ಟಿ ಬರ್ತಾರೋ ಇಲ್ವೋ ಅನ್ನೋಂಥ ಅನುಮಾನ ಬದೆ. ಊರು ಉಪಕಾರ ಅರಿಯೋದು, ಹೆಣ ಶೃಂಗಾರ ಅರಿಯೋದು ಅನ್ನೋಂಥ ಒಂದು ಗಾದೆ ಮಾತಿದೆ. ಯಾರು ನಮಗಾಗಿ ದುಡಿದಿರ್ತಾರೋ, ಹೋರಾಟ ಮಾಡಿರ್ತಾರೋ ಅಂಥವ್ರನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಳುವಂಥದ್ದು ತುಂಬ ವಿರಳ. ಹಾಗಾಗಿನೇ ಸಾರ್ವಜನಿಕ ಸ್ಮರಣ ಶಕ್ತಿ ತುಂಬ ದುರ್ಬಲ ಅಂತ ಹೇಳ್ತಾರೆ. ಇವತ್ತಿನ ವಚನ ಪಿತಾಮಹ ಒಬ್ಬ ಹಳಕಟ್ಟಿಯವರ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ, ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ ಸಾಣೆಹಳ್ಳಿ ಪೂಜ್ಯರಾದ ಡಾಕ್ಟರ್ ಪಂಡಿತಾರಾಜ ಶಿವಾಚಾರ್ಯ ಸ್ವಾಮೀಜಿಯವರ ಪಾದದಲ್ಲಿ ವಂದಿಸಿ, ನನಗೆ ಯಾವಾಗಲೂ ಆತ್ಮೀಯರಾಗಿ, ಮಾರ್ಗದರ್ಶಕರಾಗಿ, ಯಾವ ಪಕ್ಷದಲ್ಲಿದ್ದರೂ ನನಗೆ ಯಾವಾಗಲೂ ಮುಖಂಡರಾಗಿರುವ ಮಾನ್ಯ ಎಚ್ ಕೆ ಪಾಟೀಲ್ರೆ, ನನ್ನ ಜೊತೆಗೆ ಮತ್ತೊಬ್ಬರಿಗೆ ಪ್ರಶಸ್ತಿಯನ್ನು ಕೊಡುತ್ತಿರೋದ ಸಹೋದರಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರೇ, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಸಹೋದರಿ ರಾಣಿ ಸತೀಶ್ ಅವರೇ, ಹಿರಿಯ ತಾಯಂದಿರಾದ ಲೀಲಾವತಿ ಪ್ರಸಾದ್ ಅವರೇ, ಶಾಸಕ ಮಿತ್ರರಾದ ಮಾನ್ಯ ಸೌನೂರ್ ಅವರೇ,
ಹಿಂದಿನ ಶಾಸಕರಾದ ಮಹಂತೇಶ್ ಕೌಟ್ರಿಮಠ ಅವರಿಗೆ ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವ ಎಲ್ಲ ಹಲಕಟ್ಟಿಯ ಅಭಿಮಾನಿಗಳೇ, ನನಗೆ ಮಾನ್ಯ ಈ ಸಂಸ್ಥೆಯ ಒಬ್ಬರು ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಗಳಲ್ಲಿ ವಂದಿಸುತ್ತಾ, ಕರ್ನಾಟಕ ರಾಜ್ಯ ಸರ್ಕಾರದ ಹಿರಿಯ ಮಂತ್ರಿಗಳು ಜೊತೆಗೆ ಜನಾನುರಾಗಿಗಳು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ, ಜೊತೆಗೆ ಶ್ರೀ ಅನಂತಕುಮಾರ್ ಅವ್ರಿಗೂ ಭಾಳ ಆತ್ಮೀಯರಾಗಿದ್ದರು. ಈಗ ತಾನೇ ಅವ್ರು ಹೇಳ್ತಾ ಇದ್ರು ನನಗೆ, ಯಾಕೆಂದರೆ ಅನಂತಕುಮಾರ್ ಅವ್ರು ನನಗೆ ಪರಿಚಯ ಆಗೋಕ್ಕಿಂತ ಮೊದಲು HK ಪಾಟೀಲ್ ಅವ್ರಿಗೆ ಅವ್ರ ಪರಿಚಯ, ಯಾಕೆಂದರೆ ಅದೇ ಜಿಲ್ಲೆಯವರು, ಒಟ್ಟಿಗೆ ಕೆಲಸ ಮಾಡಿದಂಥವ್ರು. ಸರಿ ಅರ್ಥದಲ್ಲಿ ಇವತ್ತಿಗೂ Thank you all for so much for being here, taking your time out and spending this very special occasion from our foundation which we are celebrating today, the National Annual Awards Ceremony of the Pago Halkatti Foundation. A very special thank you to Shri HK Patil ji for being the chief guest and taking time out from his busy schedule to come and award each one of our awardees. Thank you to our 3 awardees who are accomplished people in their respective fields. Shri Panditaradhya Shivacharya Swamiji of Sanehalli, Shri Dr. Prabhakar Kore and Dr. Tejaswani Anant Kumar. We truly appreciate your presence and we wish you all the best in all your future endeavors. All your contribution is truly commendable